ಫೈನಲಿ ಆರ್ ಸಿ ಬಿ ಟಿಕೆಟ್ ಸಿಗಲಿಲ್ಲ ನನಗೆ. ಮಧ್ಯಾಹ್ನದಿಂದ ವೆಯ್ಟ್ ಮಾಡಿ ನಿನ್ನೆ ಹೆಂಗಾಯಿತು ಅಂದರೆ ಟ್ರೈ ಮಾಡಿ ಸಿಗಲಿಲ್ವಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾಯಿದ್ರೆ ಬುಕ್ ಮಾಡಿರೋರು ಸಂತೋಷದಿಂದ ವೀಡಿಯೋ ಹಾಕ್ತಾಯಿದ್ರೆ ಖುಷಿ ಆಗ್ತಿತ್ತು. ಬಟ್ ನಂಗೆ ಸಿಗಲ್ವಲ್ಲ ಅಂತ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ. ಅದು ಸ್ಕ್ಯಾಮ್ ಅನ್ಬೇಕಾ ಏನು ಅನ್ಬೇಕು ಅಂತ ಗೊತ್ತಿಲ್ಲ. 1 ನಿಮಿಷದಲ್ಲಿ ಸ್ಟೇಡಿಯಂ ಟಿಕೆಟ್ಸ್ ಎಲ್ಲ ಫಿಲ್ ಆಗಿದೆ ಅಂದರೆ ಲೆಕ್ಕ ಮಾಡಿ. 2300 ಕ್ಲಿಕ್ ಮಾಡಿದ್ರೆ ಇಲ್ಲ ಅಂತ ಬರುತ್ತೆ. 3300 ಮಾಡಿದ್ರೆ ಅಲ್ಲಿ ಹೆಂಗಿದೆ ಅಂದರೆ, ಲಾಸ್ಟ್ ಟೈಮೆಲ್ಲ ಬುಕ್ಕಿಂಗ್ ಮಾಡೋಕ್ಕೆ ಹೋದರೆ ಸ್ಟ್ಯಾಂಡ್ ಮುಖಾಂತರ ಸ್ಟ್ಯಾಂಡ್ ಬುಕ್ ಮಾಡಿದ್ರೆ ಟಿಕೆಟ್ ಗೊತ್ತಾಗ್ತಾಯಿತ್ತು. ಇವಾಗ ಏನು ಮಾಡಿದ್ದಾರೆ, ಸೀಟ್ಸ್ ಬೇರೆ ಇಟ್ಟಿದ್ದಾರೆ. ಸೀಟ್ಸ್ ಸೆಲೆಕ್ಟ್ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತ ಇದು ಹೊಸ್ದಾಗಿ ತಂದಿದ್ದಾರೆ. ಯಾವ ಥರ ಸ್ಕ್ಯಾಮ್ ಆಗಿದೆ ಅಂದರೆ ನಿಜವಾಗ್ಲೂ ಟೀಮ್ ಮ್ಯಾನೇಜ್ಮೆಂಟ್ ಅವರೇ ಮಾಡಿದ್ರ ಬೇರೆಯವರು ಸ್ಕ್ಯಾಮ್ ಮಾಡಿದ್ರ ಅಂತ ಒಂದು ಗೊತ್ತಾಗ್ತಾಯಿಲ್ಲ. ಆ ಥರ ಆಗಿದೆ. ಟಿಕೆಟ್ಸ್ ಅಂತೂ ಸಿಕ್ಕಿಲ್ಲ. ಸಿಕ್ಕಿರೋರು ತುಂಬ ಖುಷಿಪಟ್ಟು ಎಂಜಾಯ್ ಮಾಡ್ತಾರೆ ಮ್ಯಾಚು. ನಾನಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದ್ದೀನಿ ಟಿಕೆಟ್ ಸಿಕ್ಕಿಲ್ಲ ಅಂತ. ಬ್ಲ್ಯಾಕಲ್ಲಿ ತೊಗೊಂಡ್ರೆ ಬೇಜಾನ್ ರೇಟ್ ಹೇಳ್ತಾರೆ. ಅದಕ್ಕಿಂತ ಟಿ ವಿಯಲ್ಲೇ ನೋಡೋದು ತುಂಬ ವಾಶಿ ಅನಿಸುತ್ತೆ. ತುಂಬ ಡಿಸಪಾಯಿಂಟೆಡ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ. ಇದು ನೆಕ್ಸ್ಟ್ ಟೈಮ್ ಆದರೂ ಈ ಬುಕ್ ಮೈ ಶೋ ಅಥವಾ ಡಿಸ್ಟ್ರಿಕ್ಸ್ ಆ್ಯಪ್ಸು ಇದರಲ್ಲಾದರೂ ಟಿಕೆಟ್ಸ್ ಬಿಡಿ. ನಮ್ಮಂಥ ಹುಡುಗರು ಹುಡುಗಿಯರು ನೋಡೋರು, ಮ್ಯಾಚ್ ನೋಡಬೇಕು ಎಂಜಾಯ್ ಮಾಡೋರು, ಫ್ಯಾನ್ಸ್ಗಳಿಗೆ ಈಸಿ ಆಗೋ ಥರ ಸ್ವಲ್ಪ ಮೆಥಡ್ನ ಚೇಂಜ್ ಮಾಡಿ. ಬರೀ ಈ ಥರ ಮಾಡಿದ್ರೆ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊತಾರೆ ಆರ್ ಸಿ ಬಿ ಫ್ಯಾನ್ಸ್. ನಾನಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದೆ.